ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಚಿತ್ರಾನ್ನ, ಹಾಗೆ ನಮ್ಮ ಪಾಪು ಫಸ್ಟ್ ಟೈಮ್ ಹೊಸ್ತಿಲನ್ನು ದಾಟಿತ್ತು, ಅದಕ್ಕೆ ನಾವು ಮಾಡಿದಂತಹ ಪೂಜೆ, ಹಾಗೆ ನನ್ನ ಮಗಳ ಸ್ಕೂಲಲ್ಲಿ ಕೈಟ್ ಡೇಗೆ ನಾವು ಒಂದು ಗಾಳಿಪಟವನ್ನು ಮಾಡಿದ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಈರುಳ್ಳಿ, ಟೊಮೊಟೊ, ಹಸಿಮೆಣಸು ಹಾಗೆ ಕತ್ತರಿಸಿಟ್ಕೊಂಡು ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಕೆಲವೊಬ್ಬರು ಟೊಮೊಟೊ ಚಿತ್ರಾನ್ನ, ನಿಂಬೆ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಹಾಗೆ ಎಲ್ಲ ಹೇಳ್ತೀವಲ್ಲ ನಾವು ವಿಚಿತ್ರ ಚಿತ್ರಾನ್ನಗಳನ್ನು. ನಾವು ಯಾವ ಒಂದು ತರಕಾರಿಯನ್ನು ಹೆಚ್ಚಿನ ಭಾಗ ಹಾಕಿರ್ತೀವೋ ಅದರದ್ದೇ ಚಿತ್ರಾನ್ನ. ಟೊಮೊಟೊ ಹಾಕಿದರೆ ಟೊಮೊಟೊ ಚಿತ್ರಾನ್ನ, ನಿಂಬು ಹಾಕಿದರೆ ಲಿಂಬು ಚಿತ್ರಾನ್ನ, ಮಾವಿನಕಾಯಿ ಹಾಕಿದರೆ ಮಾವಿನಕಾಯಿ ಚಿತ್ರಾನ್ನ. ಇವತ್ತು ನಾವು ಜಾಸ್ತಿ ಟೊಮೊಟೊ ಹಾಕಿ ಮಾಡಿದ್ರಿಂದ ಟೊಮೊಟೊ ಚಿತ್ರಾನ್ನವನ್ನು ಮಾಡ್ಕೊಂಡು ತಿಂದಾಯಿತು. ಹಾಗೆ ನಮ್ಮ ಪಾಪು ಈಗ ಹೊಸ್ಲತ್ರ ಬಂದು ನೋಡ್ತಾ ಇದ್ದು, ನೋಡೋಣ ಅವಳು ಮುಂದೆ ಬರ್ತಾಳ ನೋಡೋಣ ಅಂಥೇಳಿ ಒಂದು ಟಾಯ್ಸನ್ನು ಇಟ್ವಿ, ಟ್ರೈ ಮಾಡ್ತಾ ಇದ್ವಿ. ಬಾ ಬಾ ಅಂತ ಹೇಳಿ ಕರಿತಾ ಇದ್ವಿ. ಅವಳು ತುಂಬ ಹೊತ್ತು ಯೋಚನೆ ಮಾಡಿ ಬರೋಕ್ಕೆ ಮುಂದೆ ಟ್ರೈ ಮಾಡ್ತಾನೇ ಇದ್ಲು. ಹೀಗೆ ಬರ್ತಾ ಇದ್ಲು ಅವಳು ಕೂಡ. ಅವಳು ಎಲ್ಲ ಈ ಥರ ಯಾಕೆ ನನ್ನನ್ನು ಕರೀತಿದ್ದಾರೆ ಅಂತ ಬೇರೆ ಅವಳಿಗೆ ಅನ್ನಿಸ್ತಿತ್ತು ಏನೋ. ಸುಮ್ಮನೆ ಅದು ನಾವೆಲ್ಲ ಬಾ ಬಾ ಅನ್ನೋದಕ್ಕೆ ಅವಳು ಒಂದು 5 ನಿಮಿಷ ಸುಮ್ಮನೆ ಕೂದಲು, ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದೇ ಟಾಯ್ಸ್ ಇಟ್ಟು ಬಾ ಬಾ ವರ್ಣಿಕಾ ಬಾ ಅಂತ ಹೇಳ್ತಿದ್ದಂಗೆ ವಾಪಸ್ ಹೋಗ್ತಾಳೋ ಅಂದ್ಕೊಂಡ್ವಿ. ಮತ್ತೆ ಬರಲಿಕ್ಕೆ ಅವಳು ಸ್ಟಾರ್ಟ್ ಮಾಡಿಕೊಂಡ್ಳು. ನೋಡೋಣ ಬರ್ತಾಳ ಅಂತ ಹೇಳಿ ನಾವು ಕೂಡ ತುಂಬ ಟ್ರೈ ಮಾಡ್ತಾನೇ ಇದ್ವಿ. ನೋಡಿ ಹಾಗೆ ಹೆಂಗೆ ಮಾಡ್ತಾಳವಳು ಅಂತ ಹೇಳಿ. ನಮ್ಮ ದೊಡ್ಡ ಮಕ್ಕಳಿಬ್ರು, ವಶಿಕಾ ನೀನು ಯಾಕೆ ಹಂಗೆ ಮಾಡ್ತೀಯ, ಬಾ ಬೇಗ ಬಾ, ಅದಿಷ್ಟು ಚಿಕ್ಕ ಹೊಸ್ಲಲ್ಲ, ಬಾ ಮುಂದೆ ಬಾ ಅಂತ ಹೇಳೋರು. ಅವರಿಗೆ ಚಿಕ್ಕದದ್ದು, ಆದರೆ ಅವಳಿಗೆ ಕಷ್ಟ ಆಗ್ತಿತ್ತು. ಆದರೂ ಅವಳು ಪಾಪ ಕಷ್ಟಪಟ್ಟು ಅರ್ಧ ಬಂದಳು, ಮತ್ತೆ ಟ್ರೈ ಮಾಡ್ತಾನೇ ಇದ್ಲು. ಆ ಬಾಕ್ಸಿಗೋಸ್ಕರ ನಾವು ಅವಳಿಗೆ ಜಾಮೆಟ್ರಿ ಬಾಕ್ಸ್ ತೋರಿಸ್ತಿದ್ವಲ್ಲ, ಅವಳು ಬರ್ತಾನೆ ಇದ್ಲು. ಮಕ್ಕಳ ಒಂದು ಮೊದಲ ಒಂದು ಹಂತದಲ್ಲಿ ಅವ್ರು ಏನೇ ಒಂದು ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ಖುಷಿಯಾಗುತ್ತೆ. ಮಕ್ಕಳು ಫಸ್ಟ್ ಟೈಮ್ ಅವರು ದಬ್ಬ ಹಾಕೊಳೋದಿರ್ಬೋದು, ಈಚೋದಿರ್ಬೋದು, ಈ ಥರ ಹೊಸ್ತಿಲನ್ನು ದಾಟೇ ಬಿಟ್ಲು. ಒಂದು ಗುಡ್ಡನ ದಾಟೋ ಥರ ನಮ್ಮ ವರ್ಣಿಕಾ ಇವತ್ತು ಹೊಸ್ತಿಲನ್ನು ದಾಟೇ ಬಿಟ್ಲು. ನಮಗೆಲ್ರಿಗೂ ಖುಷಿ ಆಯಿತು. ಹಾಗೆ ಹೊಸ್ತಿಲು ದಾಟಿದಾಗ ಮಗು ಫಸ್ಟ್ ಟೈಮ್ ಪೂಜೆನ ಮಾಡ್ತಾರೆ. ಹೊಸ್ತಿಲನ್ನು ನೀಟಾಗಿ ಒರೆಸ್ಬಿಟ್ಟು ಪೂಜೆ ಮಾಡ್ತಾರೆ. ನಾವು ಕೂಡ ಪಾಪುನ ಹೊಸ್ತಿಲ ಮೇಲೆ ಕೂರಿಸಿ 2 ಹೊಸ್ತಿಲ ಹತ್ರ ರಂಗೋಲಿ ಎಲ್ಲ ಹಾಕಿಬಿಟ್ಟು ಪೂಜೆಯನ್ನು ಮಾಡಿದ್ವಿ. ಅವಳಿಗೆ ಏನಿದು ಏನೋ ಮಾಡ್ತಾರೆ ಅಂತ ಅನ್ನಿಸ್ಗೆ ಅವಳು ಸುಮ್ಮ ಕೂತ್ಕೊಂಡು ನಾವೇನು ಮಾಡ್ತಿದ್ವಿ ನೋಡ್ತಾ ಇದ್ಲು. ಹೀಗೆ ನಾವು 2 ಹೊಸ್ಲಿಗೂ ಹೂವನ್ನು ಮುಡಿಸಿ ವಿಭೂತಿ ಕುಂಕುಮವೆಲ್ಲ ಹಾಕಿ ಹಾಗೆ ಹೊಸ್ತಿಲಿಗೆ ಕಾಯಿ ಹೊಡೆದ್ವಿ. ಇದೇ ಥರ ಪಾಪು ಫಸ್ಟ್ ಟೈಮು ಹೊಸ್ತಿಲನ್ನು ದಾಟಿದಾಗ ಹೊಸ್ತಿಲಿಗೆ ಕಾಯಿ ಹೊಡೆಯುವಂಥ ಪದ್ಧತಿ ಇದೆ. ಇದು ಸುಮಾರು ಕಡೆ ಎಲ್ರಿಗೂ ಗೊತ್ತಿರೋ ಅಂಥ ವಿಷಯ. ಕೆಲವೊಬ್ಬರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಮ್ಮ ಸೈಡೆಲ್ಲ ಈ ಥರ ಮಕ್ಕಳು ಫಸ್ಟ್ ಟೈಮ್ ಹೊಸ್ತಿಲನ್ನು ದಾಟಿದಾಗ ಹೊಸ್ಲಿಗೆ ಒಂದು ಕಾಯನ್ನು ಹೊಡಿತಾರೆ. ನಾವು ಕೂಡ ಆ ಥರ ಮಾಡ್ಕೊಂಡ್ವಿ. ಹೀಗೆ ಮಕ್ಕಳು ಪ್ರತಿಯೊಂದು ಹೊಸದನ್ನು ಕಲಿತಾ ಇದ್ದಂಗೆ ನಮಗೂ ಕೂಡ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ಊಟ ಮಾಡಿಸ್ಬೇಕಾದ್ರೆ ಅನ್ನಪ್ರಾಶನ ಮಾಡಿಸ್ತೇವೆ. ಅದೇ ಥರ ಹೊಸ್ತಿಲನ್ನು ದಾಟಿದಾಗ ಹೊಸ್ತಿಲಿಗೊಂದು ಕಾಯಿ ಹೊಡೆದು ಪೂಜೆ ಮಾಡಿ ಮುಂದಿನ ಎಲ್ಲ ಒಂದು ಮಗುವಿನ ಬೆಳವಣಿಗೆ ಸಕ್ಸಸ್ ಆಗಿರಲಿ ಅಂತ ಏನೋ ಮಾಡ್ತಾರೆ ಅನಿಸುತ್ತೆ. ಇದು ನನಗೂ ಗೊತ್ತಿಲ್ಲ, ನಾನು ಹಾಗೆ ಅಂದ್ಕೊಂಡೆ. ಎಲ್ಲ ಹೊಸ್ಲೆಲ್ಲ ದಾಟಿ ಆದಮೇಲೆ ನನ್ನ ಮಗಳಿಗೆ ನಾಳೆ ಸ್ಕೂಲಲ್ಲಿ ಕೈಟ್ ಡೇ ಇತ್ತು. ಸೊ ಹಾಗಾಗಿ ಅವಳು ಕೈಟ್ ಡೇಗೆ ಒಂದು ಗಾಳಿಪಟವನ್ನು ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ಲು. ಅದ್ರ ಪ್ರಯುಕ್ತ ನಾನು ಮತ್ತು ಬಿಂದು ಸೇರಿಕೊಂಡು ಅವಳಿಗೊಂದು ಗಾಳಿಪಟವನ್ನು ಕೂಡ ರೆಡಿ ಮಾಡ್ತಾ ಇದ್ವಿ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಗಾಳಿಪಟ ಮಾಡಲಿಕ್ಕೆ ತಯಾರಾದ್ವಿ. ನೋಡಿ, ಗಾಳಿಪಟ ಮಾಡಲಿಕ್ಕೆ ನಾವು ಹೀಗೆ ಮೊದಲು ಒಂದು ಪೇಪರು ಮತ್ತು ಒಂದು ರಟ್ಟನ್ನು ತೊಗೊಂಡ್ವಿ. ಮಕ್ಕಳು ಮನೆಯಲ್ಲಿದ್ದಾಗ ಅವ್ರಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಹೇಳ್ತಾನೆ ಇರ್ತಾರಲ್ವ, ಅದಕ್ಕೆ ಒಂದು ಬಾಕ್ಸಲ್ಲೇ ಎಲ್ಲ ಹಾಕಿ ಇಟ್ಕೊಂಬಿಟ್ಟಿರ್ತೀವಿ. ಗಮ್ಮು, A4 ಶೀಟು ಆಗಿರ್ಬೋದು, ಕಲರ್ ಪೇಪರ್ ಆಗಿರ್ಬೋದು, ಅವರ ಒಂದು TLMಗೆ ಏನು ಬೇಕು ಎಲ್ಲ ನಾವು ಹಾಕಿ ಮೊದಲೇ ಇಟ್ಟಿದ್ವಿ. ಏನಾದರೂ ಬೇಕು ಅಂದಾಗ ಬೇಗ ಆ ಬಾಕ್ಸ್ ಒಂದು ತೊಗೊಂಡ್ರೆ ಸಾಕು, ಅದರಲ್ಲೇ ಎಲ್ಲ ಐಟಮ್ ಸಿಗುತ್ತಲ್ವ, ಪಟ್ ಅಂತ ಸಿಗುತ್ತೆ. ಹಾಗೆ ಇವಳಿಗೂ ಕೂಡ ಕೈಟ್ ಮಾಡಲಿಕ್ಕೆ ನಾವು ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡ್ವಿ. ಗಮ್ ಟೇಪು, ಗಮ್ಮು, ಹಾಗೆ ಹಾಳೆ, ಕಲರ್ ಹಾಳೆ ಎಲ್ಲದನ್ನು ಮಾಡಿಕೊಂಡು ಗಾಳಿಪಟವನ್ನು ತಯಾರು ಮಾಡಿ ಕೊಡ್ತಾ ಇದ್ದೀವಿ. ನೋಡಿ ಗಾಳಿಪಟ ಹೇಗೆ ಬಂತು ಅಂತ ಹೇಳಿ ನೀವೇ ಕಮೆಂಟಲ್ಲಿ ತಿಳಿಸಿ.
ಸ್ಕೂಲಿಗೆ ಹೋಗೋ ಮಕ್ಕಳು ಮನೇಲಿದ್ದರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಸ್ಕೂಲಿಂದ ತಂದಿರ್ತಾರೆ, ಅವ್ರ ಮ್ಯಾಮ್ ಕೊಟ್ಟಿರ್ತಾರೆ, ಇವ್ರು ಮಾಡಿಸ್ಕೊಂಡು ಹೋಗೋವರೆಗೂ ಇವರು ನಮ್ಮನ್ನು ಪೇರೆಂಟ್ಸ್ಗಳನ್ನು ಬಿಡಲ್ಲ. ಇವಳು ಕೂಡ ಗಾಳಿಪಟ ಹೇಳಿ ಒಂದು ವಾರ ಆಗಿತ್ತು. ಮ್ಯಾಮು ಮಂಡೇ ಇತ್ತು, ಅದನ್ನು ಒಂದು ವಾರದಿಂದ ಹೇಳ್ತಾನೆ ಇದ್ಲು, ಅಮ್ಮ ಗಾಳಿಪಟ ಮಾಡಿಕೊಡಿ ಅಂತ. ನಾವು ಕೂಡ ಗಾಳಿಪಟನ ಪ್ರಿಪೇರ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ತುಂಬ TLMಗಳನ್ನು ಮಾಡಿಕೊಟ್ಟಿದ್ವಿ. ಮೊದಲು ಸ್ವತಂತ್ರ ದಿನಾಚರಣೆಯಲ್ಲಿ ಫ್ಲಾಗ್ ಮಾಡೋದಿರ್ಬೋದು, ಹಾಗೆ ದೀಪಾವಳಿ ಟೈಮಲ್ಲಿ ಗೂಡು ದೀಪ, ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ಮಡಿಕೆ ಮತ್ತು ಕೊಳಲನ್ನು ಅಥವಾ ಕಿರೀಟವನ್ನು ಮಾಡಿಕೊಟ್ಟಿದ್ವಿ. ಹೀಗೆ ಏನಾದರೂ ಒಂದು ಅವರ ಒಂದು ಪುಸ್ತಕದಲ್ಲಿರೋ ಪಾಠಗಳಿಗೆ ಸಂಬಂಧಿಸಿದಂತೆ ಎಲ್ಲ ಕೊಡ್ತಿರ್ತಾರೆ. ಈ ಥರ ಮಾಡ್ಕೊಂಡೋಗಿ ಕೊಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ ಮತ್ತು ಆ ವಿಷಯದ ಬಗ್ಗೆ ಒಂದು ಚಟುವಟಿಕೆ ಇದ್ದಾಗ ಮಕ್ಕಳು ಅದನ್ನು ಚೆನ್ನಾಗಿ ಕಲಿತಾರೆ ಅಂತ ಹೇಳ್ಬೋದು. ನೋಡಿ, ನಾವು ಈ ಥರ ಗಾಳಿಪಟವನ್ನು ತಯಾರು ಮಾಡಿದ್ವಿ. ಗಾಳಿಪಟ ಮಾಡಲಿಕ್ಕೆ ಒಂದು ಹಾಳೆ, ಹಾಗೆ ಒಂದೆರಡು ಕಡ್ಡಿ, ಪೊರಗೆ ಕಡ್ಡಿ, ಒಂದು ಬಣ್ಣದ ಪೇಪರ್ ಇದ್ದರೆ ಸಾಕು, ಆರಾಮಾಗಿ ಗಾಳಿಪಟ ರೆಡಿಯಾಗುತ್ತೆ. ಆ ಗಾಳಿಪಟ ಮೂವಿಲಿ ಗಾಳಿಪಟದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ಪಟ ಹಾರೋ ಗಾಳಿಪಟ, ಇದು ಹಕ್ಕಿ ಅಲ್ಲ ಆದರೆ ಆಕಾಶದಲ್ಲಿ ಹಾರುತ್ತೆ, ಇದು ಹಕ್ಕಿ ಅಲ್ಲ ಆದರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದರೆ ಕೊಂಬೈತಲ್ಲ, ಬಲ ಇದ್ರೂ ಕೋತಿ ಅಲ್ಲ ಅನ್ನೋ ಥರ ಗಾಳಿಪಟ ಮೂವಿಲಿ ಗಾಳಿಪಟ ಸಾಂಗ್ ತುಂಬಾ ಫೇಮಸ್ ಕೂಡ ಆಗಿತ್ತು. ಗಾಳಿಪಟವನ್ನು ಬಿಡೋದು ಅಂದರೂ ಮಕ್ಕಳಿಗೆ ತುಂಬ ಇಷ್ಟ. ತುಂಬ ಜೋರು ಗಾಳಿ ಬಂದರೆ ಪಟ ತುಂಬ ಚೆನ್ನಾಗಿ ಮೇಲೆ ಹೋಗುತ್ತೆ. ನಮ್ಮದು ಗಾಳಿಪಟ ಈಗ ತಯಾರಾಯಿತು. ಅದಕ್ಕೊಂದು ಕಣ್ಣು ಕಿವಿ ಬಾಯಿಯನ್ನು ಮಾಡೋಣ ಅಂತ ಹೇಳಿ ಒಂದು ಕ್ರೇಪ್ ಶೀಟಲ್ಲಿ ಈ ಥರ ಕಣ್ಣು ಕಿವಿ ಇಲ್ಲ, ಕಣ್ಣು ಮತ್ತು ಬಾಯಿಯನ್ನು ಮಾಡಿ ಅದಕ್ಕೊಂದು ಬಾಲ ಥರ ಅಂಟಿಸಿದ್ವಿ. ಕೊನೆಯದಾಗಿ ಪಟ ರೆಡಿ ಆಯಿತು. ನೋಡಿ ಹೇಗೆ ಬಂತು ಗಾಳಿಪಟ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.